ಅರೇ ರಾಜು, ರಾಮು, ಇಲ್ಲಿ ಬನ್ನಿ. ಹೀಗೆ ಸೋಮಯ್ಯ ಅವರ ಇಬ್ಬರು ಮಕ್ಕಳನ್ನು ಕರೆದು ಅವರ ಮುಂದೆ ಬೆಲೆ ಬಾಳುವ ವಜ್ರದ ಪೆಟ್ಟಿಗೆಯನ್ನು ಇಟ್ರು. ಏನಪ್ಪ, ಆ ಪೆಟ್ಟಿಗೆ ತುಂಬಾ ಪ್ರತ್ಯೇಕವಾಗಿ ಕಾಣಿಸ್ತಿದೆ. ಅದಾ, ಸ್ವಲ್ಪ ಹೇಳ್ತೀನಿ ಇರು ದೊಡ್ಡವನೇ. ನಿನ್ನಮ್ಮ ಹೊರಗಡೆ ಇದ್ದಾಳೆ, ಅವಳು ಕೂಡ ಬಂದ್ಬಿಡ್ಲಿ, ಎಲ್ರಿಗೂ ಸೇರಿಸಿ ಹೇಳ್ತೀನಿ. ಸರಿಯಪ್ಪ. ಹೀಗೆ ಸ್ವಲ್ಪ ಹೊತ್ತಲ್ಲೇ ಹೊರಗಿನಿಂದ ಸೋಮಯ್ಯನ ಹೆಂಡತಿ ಲಕ್ಷ್ಮಿ ಬಂದ್ಲು. ಅಪ್ಪ, ಇವಾಗ ಹೇಳಿಯಪ್ಪ, ಅಮ್ಮ ಕೂಡ ಬಂದ್ರು. ರಾಜು, ರಾಮು, ಇಬ್ಬರು ಸರಿಯಾಗಿ ಕೇಳ್ಕೊಳ್ಳಿ. ನಾನು ನಿನ್ನಮ್ಮ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಬೆಲೆ ಬಾಳುವ ವಜ್ರದ ಪೆಟ್ಟಿಗೆಯನ್ನು ನಿಮಗೆ ಒಪ್ಸಿ ಹೋಗ್ತಿದ್ದೀವಿ. ಏನು, ವಜ್ರನಾ? ಹೌದಪ್ಪ, ಇದರಲ್ಲಿ ಒಂದು ವಜ್ರಕ್ಕೆ ತುಂಬಾ ಬೆಲೆ ಜಾಸ್ತಿ ಇದೆ, ಇನ್ನೊಂದು ವಜ್ರಕ್ಕೆ ಬೆಲೆ ಸ್ವಲ್ಪ ಕಡಿಮೆ ಇದೆ. ಈ ವಜ್ರವನ್ನು ನಿಮ್ಮ ಅವಸರಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಅಂತ ಆ ವಜ್ರದ ಪೆಟ್ಟಿಗೆಯನ್ನು ಇಬ್ಬರು ಮಕ್ಕಳ ಕೈಯಲ್ಲಿ ಒಪ್ಸಿ ತೀರ್ಥಯಾತ್ರೆಗೆ ಹೊರಟ್ರು ಸೋಮಯ್ಯ ಮತ್ತು ಲಕ್ಷ್ಮಿ. ತಂದೆ ತಾಯಿಯನ್ನು ಕಳಿಸಿಕೊಟ್ಟ ನಂತರ, ಚಿಕ್ಕವನೇ, ತಂದೆ ಈ ವಜ್ರವನ್ನು ಇಬ್ಬರು ಸಮವಾಗಿ ಹಂಚಿಕೊಳ್ಳಿ ಅಂತ ಹೇಳಿದ್ರು. ಇದರಲ್ಲಿ ಒಂದು ವಜ್ರಕ್ಕೆ ಬೆಲೆ ಜಾಸ್ತಿ ಬರುತ್ತೆ, ಇನ್ನೊಂದು ವಜ್ರಕ್ಕೆ ಹಣ ಕಡಿಮೆ ಬರುತ್ತೆ. ಅದರಿಂದ ನಾವು ಒಂದು ತೀರ್ಮಾನ ತಗೊಳ್ಳೋಣ. ಸರಿ ಅಣ್ಣ, ನಾವಿಬ್ರು ಜಗಳ ಮಾಡದೆ ಸರಿಸಮನವಾಗಿ ಹಂಚಿಕೊಂಡ್ರೆ ಅಷ್ಟೇ ಸಾಕು. ನಮ್ಮ ಹೊಲದಲ್ಲಿ ಈ ಸಲ ಯಾರು ಕಷ್ಟಪಟ್ಟು ವ್ಯವಸಾಯವನ್ನು ಮಾಡ್ತಾರೋ ಅವರಿಗೇನೆ ಬೆಲೆ ಬಾಳುವ ವಜ್ರ. ಯಾರು ವ್ಯವಸಾಯ ಮಾಡಿ ಕಡಿಮೆ ಧಾನ್ಯವನ್ನು ಸಂಪಾದನೆ ಮಾಡ್ತಾರೋ ಅವರಿಗೆ ಕಡಿಮೆ ಬೆಲೆ ಉಳ್ಳ ವಜ್ರ. ಸರಿ ಅಣ್ಣ, ಒಳ್ಳೆ ಮಾತು ಹೇಳ್ದೆ. ನೀನು ಹೇಳಿದ ರೀತಿಯೇ ನಡ್ಕೊಳ್ಳೋಣ. ಹಾಗೆ ಅಂತ ಒಂದು ವಾರಗಳೇ ಕಳೆಯಿತು. ರಾಮು, ರಾಜು ಪ್ರತಿದಿನ ಆ ವಜ್ರದ ಪೆಟ್ಟಿಗೆಯನ್ನು ನೋಡಿ ನೋಡಿ ಭದ್ರವಾಗಿ ತೆಗ್ದಿಡ್ತಾ ಇದ್ರು. ಒಂದು ದಿನ ಇದ್ದಕ್ಕಿದ್ದಂಗೆ ಆ ವಜ್ರದ ಪೆಟ್ಟಿಗೆಯಿಂದ ಒಂದು ವಜ್ರ ಕಾಣದೆ ಹೋಯಿತು. ರಾಜು, ಇದ್ರಲ್ಲಿ ಒಂದು ವಜ್ರ ಕಾಣ್ತಾನೇ ಇಲ್ಲ. ನೀನು ತೆಗೆದು ಎಲ್ಲಾದ್ರೂ ಇಟ್ಟಿದೀಯಾ? ಏನಣ್ಣ ಮಾತಾಡ್ತೀಯಾ? ನಾನು ಯಾಕಣ್ಣ ತೆಗಿತೀನಿ? ನೀನು ಕೂಡ ತೆಗ್ದಿಲ್ಲ ಅಂದ್ರೆ ಇದ್ರಲ್ಲಿ ಇದ್ದ ವಜ್ರ ಇದ್ದಕ್ಕಿದ್ದಂಗೆ ಏನಾಯ್ತು? ಅಣ್ಣಯ್ಯ, ನಾನು ಹೇಗಣ್ಣಯ್ಯ ತಗೋತೀನಿ? ನಾವೇ ಒಂದು ತೀರ್ಮಾನಕ್ಕೆ ಬಂದಿರುವ ಸಮಯದಲ್ಲಿ ಅದನ್ನ ನಾನು ಹೆಂಗೆ ನಿಂಗೆ ಗೊತ್ತಿಲ್ಲದೆ ತಗೋತೀನಿ? ರಾಜು, ನಿನ್ನ ನಾಟಕವನ್ನು ನಿಲ್ಲಿಸಿ ಆ ವಜ್ರವನ್ನು ತೆಗೆದು ಈ ಪೆಟ್ಟಿಗೆಯಲ್ಲಿಡು. ಅಣ್ಣ, ನಾನು ತಗೊಂಡಿಲ್ಲ ಅಂದ್ರೆ ನೀ ನನ್ನ ಮಾತನ್ನ ಕೇಳ್ತಾನೇ ಇಲ್ಲ. ಸರಿ, ನಾನು ತಗೊಂಡಿಲ್ಲ ಅಂತ ಹೇಳಿದ್ರೆ ಕೂಡ ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಬಾ, ನಮ್ಮ ಪಂಚಾಯಿತಿಯವ್ರ ಜೊತೆ ಹೋಗಿ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋಣ. ಅವರೇ ಹೇಳ್ತಾರೆ ಕಳ್ಳ ಯಾರು ಅಂತ. ಹೌದಾ? ಸರಿ, ಬಾ ಹೋಗೋಣ. ಹಾಗೆಂತ ಇಬ್ಬರು ನಡ್ಕೊಂಡು ಗ್ರಾಮದ ಅಧ್ಯಕ್ಷರ ಬಳಿ ಬಂದ್ರು. ಬನ್ನಿ ಮಕ್ಕಳೇ, ಏನು ನಿಮಗೆ ಬಂದಿರುವ ತೊಂದರೆ? ಅಯ್ಯ, ನಮ್ಮ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋದ್ರು ಅಂತ ನಿಮ್ಗೆ ಗೊತ್ತು ತಾನೇ? ಹೌದು ಗೊತ್ತು. ಅವ್ರಿಗೇನಾದ್ರೂ ಸಮಸ್ಯೆ ಬಂದಿದ್ಯಾ? ಸಮಸ್ಯೆ ಅವ್ರದ್ದಲ್ಲಯ್ಯ, ನಮ್ದು. ನಮ್ಮ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋಗುವಾಗ 2 ವಜ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟು ಇಬ್ರು ಸರಿಸಮವಾಗಿ ಹಂಚ್ಕೊಳ್ಳಿ ಅಂತ ಹೇಳಿದ್ರು. ಅದರಲ್ಲಿ ಒಂದು ವಜ್ರಕ್ಕೆ ಬೆಲೆ ಜಾಸ್ತಿ ಇದೆ, ಇನ್ನೊಂದು ವಜ್ರಕ್ಕೆ ಬೆಲೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಅದನ್ನ ಹೇಗೆ ಹಂಚ್ಕೊಳ್ಳೋದು ಅಂತ ನಾವಿಬ್ರು ಅದನ್ನ ಒಂದು ಕಡೆ ತೆಗೆದಿಟ್ಟು ಬೆಲೆ ಯಾರು ಚೆನ್ನಾಗಿ ಬೆಳಿತೀವೋ ಅವರಿಗೆ ಅಂತ ಹೇಳ್ಕೊಂಡು. ಆದ್ರೆ ಇವಾಗ ಅದರಲ್ಲಿ ಒಂದು ವಜ್ರ ಕಾಣ್ತಾ ಇಲ್ಲ. ಅದರಲ್ಲಿ ಒಂದು ವಜ್ರ ಕಾಣ್ತಾ ಇಲ್ವಾ? ವಜ್ರ ತೆಗೆದಿಟ್ಟ ಜಾಗದಲ್ಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲಯ್ಯ, ಯಾರಿಗೂ ಗೊತ್ತೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದನ್ನ ತೆಗೆದಿಡುವಾಗ ಅಲ್ಲಿ ನಾನು ನಮ್ಮ ಅಣ್ಣ ಬಿಟ್ರೆ ಯಾರೂ ಇರಲಿಲ್ಲ. ಅಂದ್ರೆ ಇವಾಗ ನೀನು ಏನ್ ಹೇಳಕ್ಕೆ ಬರ್ತಾ ಇದೀಯಾ? ಕಳ್ಕೊಂಡ ವಜ್ರ ನಿಮ್ಮ ಅಣ್ಣ ತೆಗ್ದಿರ್ತಾನೆ ಅಂತನಾ? ಅಯ್ಯೋ ಅಯ್ಯ, ನಾನಾಗೆ ಹೇಳಲಿಲ್ಲ. ನಾನು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಾಗ ನನ್ನ ಅಣ್ಣ ನನ್ನ ಬಳಿ ಬಂದು ನೀನೇ ವಜ್ರನ ತೆಗ್ದಿದ್ದು ಅಂತ ಹೇಳ್ದ. ನಾನು ತೆಗ್ದಿಲ್ಲ ಅಂತ ಹೇಳಿದ್ರೆ ಅವನಿಗೆ ನಂಬಿಕೆ ಬರಲಿಲ್ಲ. ಅದಕ್ಕೆ ನಿಮ್ಮ ಜೊತೆ ಕರ್ಕೊಂಬಂದೆ. ನೀವು ಹೇಳಿದ್ರೆ ಖಂಡಿತವಾಗಿ ನನ್ನ ಅಣ್ಣ ಒಪ್ಕೋತಾನೆ. ನಿನ್ನ ಅಣ್ಣನ ನೀನು ಕಳ್ಳ ಅಂತ ಒಪ್ಕೊಳ್ಳೋದಿಲ್ಲ. ನಿನ್ನ ಕಳ್ಳ ಅಂತ ನಿಮ್ಮ ಅಣ್ಣ ಹೇಳ್ತಾ ಇದ್ದಾನೆ. ಸರಿ, ಯಾರು ಕಳ್ಳ ಅಂತ ನಾವೇ ಇವಾಗ ನೋಡೋಣ. ಆ ವಜ್ರನ ನೀವು ತೆಗ್ದಿಟ್ಟಿರುವ ಸ್ಥಳಕ್ಕೆ ನನ್ನ ಕರ್ಕೊಂಡೋಗಿ ನಿಜವಾದ ರಹಸ್ಯ ಏನು ಅಂತ ನಾನ್ ಕಂಡುಹಿಡಿತೀನಿ. ಹಾಗೆ ಅಂತ ಹೇಳಿದ ಸೋಮಯ್ಯ. ಹೀಗೆ ಅಣ್ಣ ತಮ್ಮಂದಿರು ಇಬ್ಬರು ಸೇರ್ಕೊಂಡು ಸೋಮಯ್ಯನ ಅವರು ವಜ್ರವನ್ನು ತೆಗೆದಿಟ್ಟಿರುವ ಸ್ಥಳಕ್ಕೆ ಕರೆದುಕೊಂಡು ಹೋದ್ರು. ಪಂಚಾಯಿತಿ ಅಧ್ಯಕ್ಷರು ಆ ಸ್ಥಳಕ್ಕೆ ಹೋಗಿ ಆ ಸ್ಥಳವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರ ಅಣ್ಣ ತಮ್ಮಂದಿರನ್ನ ನೋಡಿ, ರಾಜು, ಈ ಸ್ಥಳದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೀನಿ. ನಿಮ್ಮಿಬ್ಬರಿಗೂ 2 ದಿನಗಳ ನಂತರ ಯಾರು ಕಳ್ಳ ಅಂತ ನಾನು ಮತ್ತೆ ಪುನಃ ಪರೀಕ್ಷೆ ಮಾಡಿ ಹೇಳ್ತೀನಿ. ಅದುವರೆಗೂ ನೀವಿಬ್ರು ಕಾಯ್ತಾ ಇರಬೇಕು. ಹಾಗೆ ಅಂತ ಹೇಳಿ ಗ್ರಾಮದ ಪ್ರಜೆ ಅಲ್ಲಿಂದ ಹೊರಟು ಹೋದ್ರು.
ಅಣ್ಣ, ಗ್ರಾಮದ ಹಿರಿಯರಿಗೆ ಯಾರ್ ಕಳ್ಳ ಅಂತ ಗೊತ್ತಾಗಿದೆ. ನಿನಗೇನಾದ್ರೂ ಅರ್ಥ ಆಯ್ತಾ? ನನಗೆ ಹೇಗೋ ಗೊತ್ತಾಗೋದು. ಸರಿ ಅಣ್ಣ, ವಜ್ರದ ಕೆಲ್ಸ ಕಳ್ಳರ ಕೆಲ್ಸ ಅವರೇ ನೋಡ್ಕೋತಾರೆ. ನಾವು ಹೋಗಿ ಹೊಲದ ಕೆಲ್ಸನ ನೋಡೋಣ ಬನ್ನಿ. ನಾವು ವಜ್ರದ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರೆ ನಾವು ಕಷ್ಟಪಟ್ಟ ಬೆಳೆಸಿದ ಬೆಳೆ ಹಾಳಾಗುತ್ತೆ. ರಾಜು ಹಾಗೆ ಹೇಳಿದ ತಕ್ಷಣ ರಾಜು ರಾಮು ಇಬ್ರು ಸೇರಿ ಹೊಲಕ್ಕೆ ಹೊರಟು ಹೋದ್ರು. ರಾಜು ವಜ್ರ ಹಾಳಾಗಿರುವ ವಿಷಯವನ್ನು ಮರೆತು ತನ್ನ ಹೊಲದ ಕೆಲಸವನ್ನು ಕಷ್ಟಪಟ್ಟು ಅವನು ಮಾಡ್ತಾ ಇದ್ದ. ಆದ್ರೆ ರಾಜು ಮಾತ್ರ ವಜ್ರದ ಬಗ್ಗೆನೇ ಆಲೋಚನೆ ಮಾಡ್ತಾ ಕೂತಿದ್ದ. ಹೀಗೆ 2 ದಿನಗಳ ನಂತರ, ಲೇ ತಮ್ಮ, ಗ್ರಾಮದ ಅಧ್ಯಕ್ಷರು ತೀರ್ಪು ಹೇಳೋದು ಇವತ್ತೇ ತಾನೆ? ಹೌದು ಅಣ್ಣ. ಇದುವರೆಗೂ ಅವರು ಏನು ಹೇಳಿ ಕಳಿಸ್ಲೇ ಇಲ್ವಲ್ಲ? ಸರಿ, ಅವರು ಹೇಳಿ ಕಳಿಸೋ ತನಕ ನಾವು ಕಾಯೋಣ. ಇವಾಗ ನಮ್ಗೆ ವಜ್ರದಲ್ಲಿ ಯಾವ ಕೆಲ್ಸನೂ ಇಲ್ವಲ್ಲ. ಹೌದೌದು, ನಮಗೆ ಇವಾಗ ವಜ್ರದಿಂದ ಏನ್ ಕೆಲ್ಸ ಇದೆ? ಏನು ಇಲ್ವಲ್ಲ. ಮಾತಲ್ಲಿ ಬರುವಂತಹ ಗೊಂದಲವನ್ನು ಬಿಟ್ಟು ತನ್ನ ತಮ್ಮನಿಗೆ ಗೊತ್ತಾಗದ ಹಾಗೆ ರಾಜು ಗೊಂದಲ ಪಡ್ತಾ ಇದ್ದ. ಊರಲ್ಲಿ ಡಂಗೂರ ಸಾರಿಸುವ ರಂಗಯ್ಯ ರಾಮು ರಾಜುವಿನ ಬಳಿ ಬಂದು ಈ ರೀತಿ ಹೇಳಿದ್ರು. ರಾಮು, ನಿಮ್ ತಂದೆಯವರು ನಿಮ್ಗೆ ವಜ್ರ ಕೊಡೋದು, ಅದು ಹಾಳಾಗೋದು ಹೀಗೆಲ್ಲ ನಡೆದಿದೆ ಅಂತೆ. ಇದೆಲ್ಲ ಆದ್ರೂ ಕೂಡ ನಿಮ್ಮ ಮುಖದಲ್ಲಿ ಅದರ ಕಷ್ಟನೇ ಕಾಣಿಸ್ತಾ ಇಲ್ಲ. ಓ, ನೀವು ಕಷ್ಟಪಟ್ಟಿದಲ್ವಲ್ಲ, ಬಂದ್ರೆ ಅದೃಷ್ಟ. ಇಲ್ಲದಿದ್ರೆ ನಮ್ ಕಷ್ಟಕ್ಕೆ ಯಾವ ಪ್ರತಿಫಲ ಸಿಗುತ್ತೆ? ಅದಕ್ಕೆ ತಾನೇ ಅಷ್ಟೊಂದು ಪ್ರಶಾಂತವಾಗಿದ್ದೀರಾ. ಹೌದಲ್ವ ಶಂಕರಂ? ನಾನು ನಮ್ಮ ಅಣ್ಣ ಜೊತೆ ಕೂಡಿ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ. ತಂದೆ ನಮಗ್ ಕೊಟ್ಟಿರುವ ವಜ್ರಕ್ಕಿಂತ ಅತಿಯಾಗಿಯೇ ಸಂಪಾದನೆ ಮಾಡ್ತೀವಿ. ಹೀಗೆ ಇರೋದ್ನ ಬಗ್ಗೆ ಆಲೋಚನೆ ಮಾಡದೆ ನಮ್ಮ ಕೈಯಲ್ಲಿ ಇಲ್ಲದಿರೋದ್ನ ಆಲೋಚನೆ ಮಾಡಿ ಏನ್ ಪ್ರಯೋಜನ? ಇಷ್ಟಕ್ಕೂ ನೀನಿವಾಗ ಯಾಕೆ ಬಂದೆ ಅಂತ ಹೇಳಲಿಲ್ಲ? ಪಂಚಾಯಿತಿಯಲ್ಲಿ ಅಯ್ಯ ನಿಮ್ನ ಇಬ್ಬರನ್ನ ಬರಕ್ ಕೇಳಿದ್ರು, ಅದಕ್ಕೆ ಬಂದೆ. ಓಹೋ, ಹಾಗೇನಾ? ಹಾಗಾದ್ರೆ ಈ ವಿಷಯನ ಹೇಳ್ಬೇಕು ತಾನೇ? ಲೇ ತಮ್ಮ, ಬೇಗ ಹೊರಡೋಣ ಬಾರೋ. ಹಾಗೆ ಅಂತ ಹೊರಗಡೆ ಹೇಳಿದ್ರು ಕೂಡ ಒಳಗೊಳಗೆ ರಾಮುವಿಗೆ ಸ್ವಲ್ಪ ಭಯ ಇತ್ತು. ತಕ್ಷಣ ಅವರಿಬ್ಬರು ಗ್ರಾಮದ ಪ್ರಜೆ ಬಳಿ ಹೋದ್ರು. ಅವರನ್ನು ನೋಡಿದ ತಕ್ಷಣ, ಇಲ್ಲಿ ನೋಡ್ರೋ ಅಣ್ಣ ತಮ್ಮಂದಿರೇ, ನೀವು ವಜ್ರವನ್ನು ತೆಗೆದಿಟ್ಟ ಸ್ಥಳಕ್ಕೆ ಮತ್ತೊಮ್ಮೆ ಹೋಗಿ ನೋಡೋಣ ಹಾಗೆ ಅಂತ ಹೇಳಿದಾಗ ಆ ನಂತರ 3 ಜನ ವಜ್ರವನ್ನು ತೆಗೆದಿಟ್ಟ ಸ್ಥಳಕ್ಕೆ ಹೋದ್ರು. ವಜ್ರದ ಪೆಟ್ಟಿಗೆಯನ್ನು ನೋಡಿದಾಗ ಆಶ್ಚರ್ಯವೇನೆಂದ್ರೆ 2 ವಜ್ರವು ಒಂದೇ ಕಡೆ ಇತ್ತು. ಅದನ್ನು ನೋಡಿದ ತಕ್ಷಣ ಮೂವರು ಆಶ್ಚರ್ಯಪಟ್ರು. ತಪ್ಪು ಎಲ್ಲಿ ನಡೀತೋ ಹೇಗೆ ನಡೀತೋ ಗೊತ್ತಿಲ್ಲ, ಆದ್ರೆ ಅವರವರು ಮಾಡಿದ ತಪ್ಪನ್ನು ಅವರು ಅರಿತುಕೊಂಡ್ರು, ಒಳ್ಳೇದಾಯ್ತು. ಇವಾಗ ಯಾರು ಈ ತಪ್ಪನ್ನು ಮಾಡಿರ್ತಾರೆ ಅಂತ ಪರಿಶೀಲನೆ ಮಾಡೋದು ಬೇಡ ಅನ್ಕೋತೀನಿ. ನಿಮ್ಮದೇನಾದ್ರೂ ಅಭ್ಯಂತರ ಇದ್ರೆ ಹೇಳಿ. ಅಯ್ಯ, ನಮ್ಮ ವಜ್ರ ನಮಗೆ ಸಿಕ್ಕಿದೆ, ಇದಕ್ಕಿಂತ ಒಳ್ಳೇದು ಇನ್ನೇನ್ ಬೇಕು ನಮಗೆ? ಹೌದಯ್ಯ, ನಿಜ ಹೇಳ್ಬೇಕಂದ್ರೆ ನಮಗೆ ಈ ವಜ್ರದಲ್ಲಿ ಕೆಲಸ ಕೂಡ ಇಲ್ಲ. ನೀವು ಈ ವಜ್ರವನ್ನು ತೆಗೆದುಕೊಂಡು ಹೋಗಿ ಊರಲ್ಲಿ ಯಾವ್ದಾದ್ರೂ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಿ. ಹೀಗೆ ರಾಜು ಆ ವಜ್ರದ ಪೆಟ್ಟಿಗೆಯನ್ನು ಗ್ರಾಮದ ಮುಖ್ಯಸ್ಥರಿಗೆ ಕೊಟ್ಟ. ಗ್ರಾಮದ ಹಿರಿಯರು ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಸ್ವಲ್ಪ ಸಮಯದಲ್ಲೇ ಊರಿನ ಹಿರಿಯರ ಮನೆಗೆ ಹೋದ ರಾಮು. ಹೇಳ್ರಾಮು, ಏನು ಇಲ್ಲಿಯವರೆಗೆ ಬಂದಿದೀಯಾ? ನಿನ್ನ ತಮ್ಮ ನನಗೆ ವಜ್ರದ ಪೆಟ್ಟಿಗೆಯನ್ನು ಕೊಟ್ಟಿದ್ರಲ್ಲಿ ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಅಯ್ಯ, ನಾನೇ ವಜ್ರವನ್ನು ತೆಗ್ದಿದ್ದು ಅಂತ ನಿಮಗೆ ಮೊದಲೇ ಗೊತ್ತಿತ್ತು ತಾನೇ. ಆದ್ರೆ ನನ್ನ ತಮ್ಮನಿಗೆ ವಿಚಾರವನ್ನು ಯಾಕೆ ಹೇಳಲಿಲ್ಲ? ಇಲ್ಲಿ ನೋಡು ರಾಮು, ನಿನ್ನ ಬಗ್ಗೆ ನಿನ್ನ ಕುಟುಂಬದ ಬಗ್ಗೆ ಈ ಊರಿನವರಿಗೆ ಚೆನ್ನಾಗಿ ಗೊತ್ತು. ನೀನೇ ಈ ತಪ್ಪು ಮಾಡಿದೀಯ ಅಂತ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿಜವನ್ನು ನಾನು ಹೇಳಿದ್ರೆ ನಾನು ಸುಳ್ಳು ತೀರ್ಪು ಹೇಳಿದ್ದು ಅಂತ ಎಲ್ಲರೂ ಆಲೋಚನೆ ಮಾಡ್ತಿದ್ರು. ಆ ನಂಬಿಕೆಗೋಸ್ಕರನೇ ಶಂಕರಂಗೆ ಈ ವಿಷಯವನ್ನು ಹೇಳಿ ನಿಮ್ಮ ಬಳಿ ಕಳಿಸಿಕೊಟ್ಟೆ. ಅವನು ನನಗೆ ಹೇಳಿದ ನಂತರ ನೀನು ವಜ್ರವನ್ನು ಮತ್ತೆ ತೆಗೆದ ಜಾಗದಲ್ಲೇ ಇಟ್ಟಿರ್ತೀಯ ಅಂತ ನಾನು ಅರಿತಿದ್ದೆ. ಅದಕ್ಕೇನೆ ನಿನ್ನ ನೇರವಾಗಿ ಅಲ್ಲಿಗೇನೆ ಕರ್ಕೊಂಡೋಗಿದ್ದು. ಆದ್ರೆ ಆ ವಿಚಾರವನ್ನು ನೀವು ನನ್ನ ತಮ್ಮನಿಗೆ ಹೇಳಿಲ್ಲ ಅಲ್ವಾ? ಅದಕ್ಕೆ ನನಗೆ ಸಂತೋಷವಾಗಿದ್ದು. ಯಾವಾಗ್ಲೂ ತಪ್ಪು ಮಾಡದೇ ಇರುವವನು ತಪ್ಪು ಮಾಡಿದ ದಾರಿಯಿಂದ ಒಳ್ಳೆದನ್ನು ಕಲಿತವನೇ ನಿಜವಾದ ಮನುಷ್ಯ. ನಾನು ನಂಬ್ತೀನಿ. ಇದನ್ನು ಆಲೋಚನೆ ಮಾಡದೆ ನೀನು ನೆಮ್ಮದಿಯಾಗಿ ಜೀವನ ಮಾಡು. ನಿನ್ನ ತಮ್ಮನಿಗೆ ಯಾವಾಗ್ಲೂ ತಿಳಿಯದ ಹಾಗೆ ನೋಡಿಕೋ. ಅಯ್ಯ, ನನ್ನ ತಮ್ಮನಿಗೆ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಅಂತ ಈ ಕಳ್ಳತನ ಆದ್ಮೇಲೆನೆ ನಂಗೊತ್ತಾಗಿದ್ದು. ನಾನೇ ಈ ಕಳ್ಳತನ ಮಾಡಿದ್ದು ಅಂತ ನಿಜವನ್ನು ಹೇಳಿ ಆ ನಂಬಿಕೆಯನ್ನು ನಾನು ಹಾಳು ಮಾಡ್ಕೊಳ್ಳಲ್ಲ. ಹಾಗೆ ಅಂತ ಹೇಳಿ ರಾಮು ಮತ್ತೆ ಹೊಲಕ್ಕೆ ಹೊರಟು ಹೋದ. ಅಂದಿನಿಂದ ಅಣ್ಣ ತಮ್ಮಂದಿರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಂತೋಷವಾಗಿ ಜೀವನ ಮಾಡಿದ್ರು. ಆ ನಂತರ ತೀರ್ಥಯಾತ್ರೆಯಿಂದ ಮನೆಗೆ ತಿರುಗಿ ಬಂದ ತಂದೆ ತಾಯಿ ಅವರ ಪ್ರೀತಿಯನ್ನು ನೋಡಿ ತುಂಬಾ ಸಂತೋಷಪಟ್ರು. ನದಿಯ ದಡದಲ್ಲಿ ರಾಮಯ್ಯ ಸೀತಯ್ಯ ಎನ್ನುವ ಇಬ್ಬರು ಗೆಳೆಯರು ಕೂತಿದ್ರು. ಸೀತಯ್ಯ,
ಪಟ್ನದಲ್ಲಿ ಇರುವ ಮಗನ ಜೊತೆ ಇರದೆ ಮತ್ತೆ ಯಾಕೋ ಈ ಹಳ್ಳಿಗೆ ಬಂದೆ? ಹೇಳ್ಕೊಳಕ್ಕೇನೆ ನಾಚಿಕೆ ಆಗ್ತಾ ಇದೆ. ಯಾಕೋ ಅದ್ರ ಬಗ್ಗೆ ಕೇಳ್ತೀಯಾ? ಏನು ಆಯ್ತು ಹಾಗೆ? ಪಟ್ನಕ್ಕೆ ಹೋದ್ಮೇಲೆ ನನ್ ಸೊಸೆ ನನ್ಗೆ ಮೋಸ ಮಾಡ್ಬಿಟ್ಲು ಕಣೋ. ಏನು? ಸೊಸೆ ಮೋಸ ಮಾಡ್ಬಿಟ್ಲಾ? ಯಾವ ರೀತಿ ಮೋಸ ಕಣೋ? ನಿನ್ ಕೆನ್ನೆ ಮೇಲೆ ಒಂದು ಏಟು ಕೊಟ್ಟು ಬಿಳಿಯ ಕಾಗದದಲ್ಲಿ ನಿನ್ನ ಆಸ್ತಿಯನ್ನೆಲ್ಲ ಅವಳ ಹೆಸರಿಗೆ ಬರ್ಕೊಂಡಿದ್ದಾಳಾ ಏನು? ಹೇಳೋ, ಊರಿನ ದೊಡ್ಡ ಮನುಷ್ಯರಿಗೆ ಪುಕಾರು ಮಾಡೋಣ. ಬೇಡ ಕಣೋ, ಮಗ ಸೊಸೆನ ಎಲ್ಲರ ಮುಂದೆ ಕೆಟ್ಟವರಾಗಿ ನಾನು ಯಾಕೆ ಮಾಡಬೇಕು ಹೇಳು? ಇವತ್ತೋ ನಾಳೆ ನನ್ನ ಮಣ್ಣಿಗೆ ಹೋಗುವವನು. ಹಾಗಿರುವಾಗ ಯಾಕೆ ಅವ್ರ ಮೇಲೆ ನಾನು ಪುಕಾರು ಮಾಡೋದು? ನೀನು ಹೇಳೋದು ಕೂಡ ನಿಜಾನೇ. ಭೂಮಾತಾಯಿ ನಮ್ಮನ್ನ ಕರಿತಾ ಇದ್ದಾಳೆ. ಈ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಕೆಟ್ಟ ಹೆಸರನ್ನ ನಾವು ಯಾಕೆ ತಂದ್ಕೊಡ್ಬೇಕು ಹೇಳು? ನಮ್ಮ ಹಣೆ ಬರಹದಲ್ಲಿ ಏನು ಬರ್ದಿದ್ಯೋ ಅದೇ ತಾನೇ ಮುಂದಕ್ಕೆ ಸಾಗೋದು. ನಾನೀಗೆ ಅವನ ಬಗ್ಗೆ ಆಲೋಚನೆ ಮಾಡುವ ರೀತಿ ಅವನು ಕೂಡ ನನ್ನ ಬಗ್ಗೆ ಆಲೋಚನೆ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಕಾಲ ಬೇರೆ, ಅವ್ರ ಕಾಲ ಬೇರೆ ಕಣೋ. ನಾವು ತಂದೆ ತಾಯಿಯ ಮಾತನ್ನ ಕೇಳ್ತಾ ಇದ್ದೋ, ಬೇರೆ ಮನೆ ಮಾಡ್ಕೊಂಡೋಗೋದು ಬೇಡ ಅಂತಿದ್ದೋ. ವಾರಿಸುದಾರರಿಗೆ ಆಸ್ತಿ ಜೊತೆ ಕರ್ತವ್ಯವನ್ನು ಕೂಡ ಕೊಡ್ತಿದ್ರು. ನಮ್ಮ ಗಂಡ್ಮಕ್ಳು ಮಾತ್ರ ಹೆಂಡತಿಯ ಮಾತು ಕೇಳಿ ಆಸ್ತಿಯನ್ನೇ ದೋಚ್ಕೋತಿದ್ದಾರೆ. ನಮ್ಮನ್ನು ಊರಲ್ಲೇ ಅನಾಥರು ಮಾಡ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ ತೀರ್ಕೊಂಡ್ಮೇಲೆ ಆಸ್ತಿ ನಮಗೆ ಸೇರುವ ಹಾಗೆ ನಾವು ತೀರ್ಕೊಂಡ್ಮೇಲೆ ಆಸ್ತಿ ಕೂಡ ಅವರಿಗೆ ತಾನೇ. ಆದರೆ ಅವ್ರು ಮಾತ್ರ ಯಾಕೆ ಕಿತ್ಕೋತಾರೋ? ಅದೆಲ್ಲ ಅವರೇ ತಿಳ್ಕೋಬೇಕು. ದೊಡ್ಡ ದೊಡ್ಡದಾಗಿ ಓದ್ಕೋತಾರೆ, ತುಂಬ ಸಂಬಳವನ್ನು ಕೂಡ ತಗೋತಾರೆ. ಆದರೆ ಈ ದೊಡ್ಡವರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ನಮಗೆ ಏನು ಬೇಕು ಅಂತನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನೋ ಕಣೋ ಈ ಕಲಿಕಾಲ. ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ತರಕಾರಿಯನ್ನು ಒಂದು ಕುಕ್ಕೆಯಲ್ಲಿ ತುಂಬಿಸಿಕೊಂಡು ರಾಮಯ್ಯ ಹೆಂಡತಿ ಸೀತಮ್ಮ ಆ ಕಡೆ ಬಂದ್ರು. ಏನಯ್ಯ, ಮನೆಗೆ ಬರ್ತೀರಾ? ಕತ್ತಲಾಗುವ ತನಕ ಇಲ್ಲೇ ಕೂತ್ಕೊಂಡಿರ್ತೀರಾ? ಸೀತಾ, ನಿನಗೆ ಬೇಕಾದ ತರಕಾರಿ ಎಲ್ಲ ತಗೊಂಡಿದ್ಯಾ ತಾನೇ? ನೀನೋಗಿ ಅಡಿಗೆ ಕೆಲಸ ನೋಡು. ನಾನು ನಿನ್ನ ಅಣ್ಣಯ್ಯ ಗೌಡ ಮಲ್ಲಯ್ಯನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಬರ್ತೀವಿ. ತುಂಬಾ ಮಾತಾಡೋದು ಒಳ್ಳೇದಲ್ಲ ಅಂತ ಮನ್ಸಲ್ಲಿ ಇಟ್ಕೊಳ್ರಿ. ಸರಿ ಸರಿ ಸೀತಾ, ನೀನ್ ಮಾತ್ರ ಹುಷಾರಾಗಿ ಮನೆಗೆ ಹೋಗು. ಮೀನ್ ತಕೊಂಡು ಗಂಗು ಮನೆಗೆ ಬರ್ತಾನೆ, ಚೆನ್ನಾಗಿ ಮೀನ್ ಸಾರ ಮಾಡಿಕೊಡು. ನಾನು ನಿನ್ನಣ್ಣ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ರೆ ಮಾಡ್ತೀವಿ. ಯಾವಾಗ ನೋಡಿದ್ರು ಮೀನು ಮೀನು ಮೀನು. ಮೊನ್ನೆ ತಾನೇ ಮೀನ್ ಸಾರು ಮಾಡ್ಕೊಟ್ಟೆ, ಹೊಟ್ಟೆ ತುಂಬಾ ಊಟ ಮಾಡಿದ್ರಿ. ಮೊನ್ನೆನೆ ಆ ಮೀನ್ನ ತೊಳಿಯಕ್ಕಾಗ್ರೆ ಕೈಯೆಲ್ಲ ನೋವಾಗ್ಬಿಡ್ತು. ನನ್ನ ಕಷ್ಟದ ಬಗ್ಗೆ ಸ್ವಲ್ಪ ಕೂಡ ಆಲೋಚನೆ ಮಾಡಲ್ಲ. ಹಾಗೆ ಅಂತ ಹೇಳಿ ಅವಳು ಅಲ್ಲಿಂದ ಮನೆಗೆ ಹೊರಟ್ಲು. ಈ ಕಡೆ ಮಹಾನಗರದಲ್ಲಿರುವ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವೈದೇಹಿ ಅಡಿಗೆ ಮಾಡ್ತಾ ಇದ್ರೆ ಸುಧಾಕರ್ ಕೆಲಸ ಮುಗಿಸಿ ಮನೆಗೆ ಬಂದ. ವೈದೇಹಿ, 3 ದಿನಗಳಿಂದ ನಮ್ ತಂದೆ ನನ್ನ ಮಕ್ಕಳನ್ನ ನೋಡ್ಬೇಕು ಅಂತ ಕಾಗದನ ಬರಿತಾನೇ ಇದ್ದಾರೆ. ಒಂದ್ಸಲ ಊರಿಗೋಗಿ ಬರೋಣ ಕಣೆ. ಈ ಮಧ್ಯೆ ನಮ್ ಸಂಬಂಧಿಕರ ಮದುವೆ ಇದೆ, ಅದರಿಂದ ಮದುವೆಗೆ ಕೂಡ ಹೋಗ್ಬೇಕಾಗಿದೆ. ಮನೆಗ್ ಬಂದು ಪತ್ರಿಕೆ ಕೊಟ್ಟು ಹೋದ್ಮೇಲೆ ಹೋಗದೇ ಇದ್ರೆ ಅದು ಚೆನ್ನಾಗಿರುತ್ತಾರೀ. ನಮ್ಮ ಮದುವೆಗೆ ಅವ್ರು ಬಂದು ಕವರ್ ಕೂಡ ಕೊಟ್ಟೋಗಿದ್ದಾರೆ. ಅದಲ್ಲ ವೈದೇಹಿ, ಒಂದ್ಸಲ ನನ್ ಹೇಳದ್ ಕೇಳು. ಒಮ್ಮೆ ಊರಿಗೋಗಿ ಬಂದ್ಬಿಡೋಣ. ಇಲ್ ನೋಡಿ, ನಾಳೆ ಎಲ್ಲ ಹೋಗಕ್ಕಾಗಲ್ಲ. ಇನ್ನೊಮ್ಮೆ ಸಮಯ ಸಿಗುವಾಗ ಹೋಗೋಣ. ನೀವ್ ಹೋಗಿ ನಿಮ್ ಕೆಲ್ಸ ನೋಡಿ. ಮೊದ್ಲೇ ನಿಮ್ ಕೆಲ್ಸಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಮೊದ್ಲು ನೀವು ಹೊರಡಿ. ಸುಧಾಕರ್ ಮನೆಯಿಂದ ದುಃಖದಿಂದನೇ ಹೊರಟು ಹೋದ. ಹೀಗೆ 1 ವಾರಗಳು ಕಳೆಯಿತು. ಊರ ಆಚೆ ಇರುವ ಸ್ಮಶಾನದಲ್ಲಿ ತೆಯಲ್ಲಿ ಹುರಿತಾ ಇರುವ ಸಿದ್ದಯ್ಯನ ಶವವನ್ನು ನೋಡಿ ರಾಮಯ್ಯ ಸೀತಮ್ಮ ದಂಪತಿಗಳು ಕಣ್ಣೀರನ್ನು ಹಾಕ್ತಾ ಇದ್ರು. ಊರಿನ ಜನರೆಲ್ಲ ಒಬ್ಬೊಬ್ಬರಾಗಿ ಹೊರಟು ಹೋದ್ರು. ರಾಮಯ್ಯ ಸೀತಮ್ಮ ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು. ಈ ಕಾಲದ ಮಕ್ಕಳು ಏನ್ ಮಕ್ಳೇ, ನಿಮ್ ತಂದೆ ತೀರ್ಕೊಂಡ್ಬಿಟ್ಟ ಅಂತ ವಿಷಯನ ಹೇಳಿದ್ರೆ, ನೋಡಿ ದೊಡ್ಡಪ್ಪ, ನಮ್ಮಿಂದ ಬರಕ್ಕಾಗಲ್ಲ, ಹಣನ ಫೋನಲ್ಲಿ ಕಳಿಸ್ತೀವಿ, ಏನೇನ್ ಬೇಕೋ ನೀವೇ ತಗೊಂಡು ಮುಗಿಸ್ಬಿಡಿ ಅಂತಾರೆ. ಆದ್ರೆ ಆ ಮಕ್ಕಳೇ ತುಂಬಾ ಮುಖ್ಯ ಅಂತ ಅವ್ರು ಯಾಕೆ ಕಣೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಕಾಲ ಚಕ್ರದ ರೀತಿ ಸುತ್ತಾ ಇರುವಾಗ ನಾವು ಯಾರನ್ನ ಏನ್ರಿ ಹೇಳೋದು? ತಂದೆ ಸಾವಿಗೆ ಅಣ್ಣನ ಮಗ ಬಂದಿಲ್ಲ ಅಂತ ನಾವು ಚಿಂತೆ ಮಾಡ್ತಿದ್ರೆ, ತಂದೆ ಸಾವಿಗೆ ನನ್ನಿಂದ ಹೋಗಕ್ಕಾಗಿಲ್ಲ ಅಂತ ಅವ್ರ ಮಗ ಎಷ್ಟು ದುಃಖ ಪಡ್ತಿದ್ದಾನೋ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ನಿನ್ನಂತ ತಾಯಿ ಮನಸ್ಸು ಮಕ್ಕಳಿಗೇನೆ ಸಪೋರ್ಟ್ ಮಾಡ್ತಿದ್ದೀರಾ. ತಂದೆಯ ದುಃಖ ಏನು ಅಂತ ಸೀತಾ ಈ ಕಾಲದಲ್ಲೆಲ್ಲ ಯಾವಾಗ್ಲೂ ಮಕ್ಕಳಿಗೆ ಅರ್ಥ ಆಗಲ್ಲ. ನಮ್ಮ ಮಗ ಕೂಡ ಹೀಗೆ ತಾನೆ ಸೀತಾ. ಇಷ್ಟೇ ತನ ಸೀತಾ ಅಂದ್ರೆ ನಾನು ಏನ್ರಿ ಉತ್ತರ ಕೊಡೋದು? ಮಕ್ಕಳನ್ನ ಎತ್ತಿದೀವಿ, ಅವ್ರ ಹಣೆ ಬರಹನ ನಾವು ಬರ್ದಿಲ್ಲ ಅಲ್ವಾ? ಅವ್ರವ್ರ ಬದುಕು ಅವ್ರವ್ರಿಗೆ. ಕತ್ತಲೆ ಆಗ್ತಾ ಇದೆ, ಬನ್ರಿ ಮನೆಗೆ ಹೋಗೋಣ.
ಇಬ್ಬರು ಅಲ್ಲಿಂದ ಹೊರಟು ಮನೆಗೆ ಬಂದ್ರು. ಆ ದಿನ ರಾತ್ರಿ ಸಿದ್ದಯ್ಯ ಇಲ್ಲ ಅಂತ ಕಣ್ಣೀರಾಕೊಂಡು ಊಟ ಮಾಡದೆ ಮಲಗಿದ್ರು. ಪಟ್ನದಲ್ಲಿರುವ ಸುಧಾಕರ್ ಮಾತ್ರ ನಿದ್ರೆ ಮಾಡಲಿಲ್ಲ. ತಂದೆ ತಾಯಿಯ ಫೋಟೋವನ್ನು ನೋಡಿ, ನಮ್ಮನ್ನು ಕ್ಷಮಿಸಿಯಪ್ಪ, ನನ್ನ ನೋಡ್ಬೇಕು ಅಂತ ಎಷ್ಟೋ ಸಲ ನೀವು ಕಾಗದ ಬರೆದ್ರಿ. ನಾನು ಇವತ್ ಬರ್ತೀನಿ ನಾಳೆ ಬರ್ತೀನಿ ಅಂತ ನಿಮಗೆ ಉತ್ತರ ಬರೀತಿದ್ದೆ. ಆದ್ರೆ ನನ್ನಿಂದ ಬರಕ್ಕಾಗಿಲ್ಲ. ಇಲ್ಲಿಯ ಪರಿಸ್ಥಿತಿ ಕೂಡ ಸ್ವಲ್ಪ ಕೂಡ ಚೆನ್ನಾಗಿಲ್ಲಪ್ಪ. ಈ ಮಗನ ಮನಸ್ಸನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ನಾನ್ ನಂಬ್ತೀನಿ ಹಾಗೆ ಅಂತ ಬೇಡಿಕೊಂಡ. ಹೀಗೆ ಬೆಳಗಾಯಿತು. ಮನೆಯ ಮುಂದೆ ಇರುವ ಮಂಚದ ಮೇಲೆ ರಾಮಯ್ಯ ಗೊಂದಲದಿಂದ ಕೂತಿದ್ರು. ಅವರ ಬಳಿ ಸೀತಮ್ಮ ಬಂದ್ರು. ಇನ್ನು ಅಣ್ಣನ್ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀರಾ? ಇಲ್ಲ ಸೀತಾ, ನಮ್ಮ ಮಗನ್ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಿ. ಎಲ್ಲರೂ ಒಮ್ಮೆ ಮನೆಗ್ ಬಂದೋಗಿ ನಿಮ್ಮೆಲ್ಲರನ್ನ ನೋಡ್ಬೇಕು ಅನ್ಸುತ್ತೆ ಅಂತ ವಾರಕ್ಕೆ 2 ಕಾಗದನ ಬರಿತಾ ಇದ್ದೀನಿ ಸೀತಾ. ಆದ್ರೂ ಕೂಡ ಇವಾಗ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಹೊರತು ಬರೋದಿಲ್ಲ ರೀ. ಮಾಡೋದು ಕೂಲಿ ಕೆಲ್ಸ ಮಾಡಿದ್ರೆ ಹಣ, ಇಲ್ಲ ಅಂದ್ರೆ ಇಲ್ಲ. ಮಕ್ಕಳನ್ನ ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಬೇಕು. ಅವರ ಪರಿಸ್ಥಿತಿ ಹೇಗಿದೆ ಅಂತ ನಮ್ಗೇನ್ ಗೊತ್ತಾಗಲ್ಲ ಅಲ್ವಾ? 10 ದಿನಗಳಿಂದ ಮಗನ ಕಡೆಯಿಂದ ಒಂದು ಉತ್ತರ ಕೂಡ ಬರ್ಲಿಲ್ಲ. ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಸೀತಾ. ಹಾಗಾದ್ರೆ ನಾವು ನಾಳೆ ಮಗನ ಬಳಿ ಹೋಗೋಣ. ಮಗ ಬರೆದು ಕೊಟ್ಟ ಚೀಟಿನ ಎಲ್ಲ ಹಾಕಿದೀಯಾ ಅಂತ ಹುಡುಕು ಸೀತಾ, ನಾಳೆ ಹೋಗಿ ಬರೋಣ. ಮಗ ಹೇಳಿದ್ದು ನಂಗೆ ತುಂಬಾ ಚೆನ್ನಾಗಿ ಯೋಚನೆ ಇದೆ. ನಾವು ಬಸ್ಸಿಂದ ಇಳಿದು ಆಟೋದವನ್ ಜೊತೆ ಸಿಮೆಂಟ್ ಪೈಪ್ ಕಂಪನಿ ಅಂತ ಹೇಳಿದ್ರೆ ಅಲ್ಲೇ ಕರ್ಕೊಂಡೋಗ್ತಾನಂತೆ. ಇಷ್ಟು ಸಾಕಲ್ವಾ ನಮ್ಮ ಮಗನ ಹತ್ರ ಹೋಗ್ಲಿಕ್ಕೆ? ಸೀತಾ, ನಾಳೆನೆ ಹೊರಡೋಣ ಸೀತಾ. ಸರಿ ರೀ, ನಾನು ಹೊಲದತ್ರ ಹೋಗಿ ಹಸುಗಳಿಗೆ ಹುಲ್ಲಾಕಿ ಬರ್ತೀನಿ. ಸರಿ ಸೀತಾ. ಸೀತಮ್ಮ ಹೊಲಕ್ಕೆ ಅಂತ ಹೊರಟ್ರು. ರಾಮಯ್ಯ ಮಗನ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮಂಚದ ಮೇಲೆ ಮಲಗಿದ್ರು. ಸ್ವಲ್ಪ ದೂರ ಹೋದ ಸೀತಾ ನಿಂತೋಗಿ, ಅಯ್ಯೋ ಹಾಳಾದ ನನ್ ಮರುವು, ಹೊಲಕ್ಕೆ ಹೋಗುವಾಗ ಹಸುಗಳಿಗೆ ಹಗ್ಗ ತಗೊಂಡೋಗ್ಬೇಕು ಅಂತ ಆಲೋಚನೆ ಮಾಡಿದೆ, ಅದ್ನ ಮರ್ತೆ ಹೋಗ್ಬಿಟ್ಟೆ ಹಾಗೆ ಅಂತ ಹೇಳಿ ಮನೆಗೆ ಹೊರಟು ಬಂದ್ಲು. ಅಲ್ಲೇ ಹೊರಗಡೆ ರಾಮಯ್ಯ ಮಲಗಿದ್ರು. ಏನ್ರಿ, ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಬಂದ್ಬಿಡುತ್ತೆ, ಇಲ್ಲಿ ಮಲ್ಕೋಬೇಡಿ, ಎದ್ದೇಳಿ. ರಾಮಯ್ಯ ಎದ್ದೇಳಲಿಲ್ಲ. ಸೀತಮ್ಮ ಮತ್ತೆ ಕರೆದ್ರು. ಸೀತಯ್ಯ ಅಲುಗಾಡಲಿಲ್ಲ. ಗಂಡ ತೀರ್ಕೊಂಡ್ಬಿಟ್ರು ಅಂತ ಸೀತಮ್ಮನಿಗೆ ಅರ್ಥವಾಯಿತು. ಏನಯ್ಯ ಹೀಗೆ ಜೋರಾಗಿ ಕಿರ್ಚಿದ್ರು. ಅಕ್ಕಪಕ್ಕದ ಜನರೆಲ್ಲ ಓಡಿ ಬಂದ್ರು. ರಾಮಯ್ಯ ತೀರ್ಕೊಂಡ್ರು ಅಂತ ಎಲ್ಲರೂ ಕಣ್ಣೀರಾಕಿದ್ರು. ಸೀತಮ್ಮ ಅಳ್ತಾ ಇದ್ರು. ಪಟ್ನದಲ್ಲಿರುವ ತನ್ನ ಮಗನಾದ ಸುಧಾಕರ್ನ್ ಬಳಿ ಹೋಗಿ ತಂದೆ ತೀರ್ಕೊಂಡ್ಬಿಟ್ರು ಎನ್ನುವ ವಿಚಾರವನ್ನು ಅವರ ಮಗನಿಗೆ ಹೇಳಿ ಅವನ್ನ ಕರ್ಕೊಂಡ್ಬರ್ಲಿಕ್ಕೆ ಯಾರು ಮುಂದೆ ಹೋಗ್ಲಿಲ್ಲ. ಪಟ್ನಕ್ಕೆ ಹೋದ್ರೆ ತಿರುಗಿ ಬರದಿಲ್ವೋ ಏನೋ ಅಂತ ಯಾರು ಮುಂದೆ ಬರಲಿಲ್ಲ. ಆವಾಗ ಸೀತಮ್ಮ ಆ ಊರಿನ ದೊಡ್ಡ ಮನುಷ್ಯನ ಬಳಿ ಬಂದು, ನನ್ನ ಗಂಡನ ಶವವನ್ನು ಕಾಗೆ ನಾಯಿ ಎಳ್ದಾಡದಂಗೆ ನೋಡ್ಕೋತೀರಾ ಅಂತ ನಂಗೆ ಮಾತು ಕೊಟ್ರೆ ನಾನ್ ಪಟ್ನಕ್ಕೆ ಹೋಗಿ ನನ್ ಮಗನ್ ಕರ್ಕೊಂಡ್ಬರ್ತೀನಿ ಹಾಗೆ ಅಂತ ಬೇಡಿಕೊಂಡ್ರು ಅವರು. ಅಯ್ಯೋ ಅಮ್ಮ, ರಾಮಯ್ಯ ಗೌಡ್ರು ಅಂದ್ರೆ ನಮಗೆ ತುಂಬಾನೇ ಆತ್ಮಗೌರವ. ನೀವು ಹೋಗಿ ಸುಧಾಕರ್ನ ಕರ್ಕೊಂಬನ್ನಿ, ರಾಮಯ್ಯನ ಶವದತ್ರ ನಾನಿರ್ತೀನಿ. ಶವ ಎನ್ನುವ ದೊಡ್ಡ ಮಾತನ್ನು ಕೇಳಿ ಅವರಿಗೆ ದುಃಖ ತಡೆಯಲಿಲ್ಲ. ಆದ್ರೆ ಏನ್ ಮಾಡಲು ಸಾಧ್ಯ? ಗಂಡನ ಶವವನ್ನು ಊರಿನ ಜನರ ಕೈಯಲ್ಲಿ ಒಪ್ಪಿಸಿ ತನ್ನ ಮಗನನ್ನು ಕರ್ಕೊಂಡ್ಬರಲು ಪಟ್ಟಣಕ್ಕೆ ಹೋದ್ರು. 3 ಗಂಟೆಗಳ ಕಾಲ ಪ್ರಯಾಣದ ನಂತರ ಮಗನಾದ ಸುಧಾಕರ್ನನ್ನು ನೋಡಿದ್ರು. ಸುಧಾಕರು, ನಿಮ್ಮಪ್ಪ. ಅಮ್ಮ, ಅಪ್ಪನಿಗೆ ಏನಮ್ಮಾಯ್ತು? ನಿಮ್ಮಪ್ಪ ತೀರ್ಕೊಬಿಟ್ರು ಕಣು. ಊರಿನವ್ರ ಜೊತೆ ಶವನ ಬಿಟ್ಬಿಟ್ಟು ನಿನ್ನ ಕರ್ಕೊಂಡೋಗ್ಲಿಕ್ಕೆ ನಾನು ಇಷ್ಟು ದೂರ ಬಂದೆ. ನನ್ನ ಈ ದುರ್ಭಾಗ್ಯ ಯಾವ ತಾಯಿಗೂ ಬರಬಾರ್ದು ಕಣು, ಯಾವ ತಾಯಿಗೂ ಬರಬಾರ್ದು. ಅಯ್ಯೋ ಅಪ್ಪ, ಬೇಗ ಬಾರೋ, ನಾವು ಆಲಸ್ಯ ಮಾಡಬಾರ್ದು, ಊರಿಗೆ ಹೊರಡ್ಬೇಕು ಹಾಗೆ ಅಂತ ಹೇಳಿ ಅವರನ್ನು ಕರೆದುಕೊಂಡು ಊರಿಗೆ ಹೊರಟರು ಸೀತಮ್ಮ. ಊರಿನ ದೊಡ್ಡ ಮನುಷ್ಯನ ಜೊತೆ ಊರಿನ ಜನರೆಲ್ಲರೂ ಸೇರಿ ರಾಮಯ್ಯನ ಶವದ ಬಳಿ ನಿಂತು ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಸುಧಾಕರ್, ವೈದೇಹಿ, ಸೀತಮ್ಮ ಅಲ್ಲಿಗೆ ಬಂದ್ರು. ತೀರಿ ಹೋದ ರಾಮಯ್ಯನ ಶವದ ಮುಂದೆ ನಿಂತ್ಕೊಂಡು 3 ಜನ ಅಳ್ತಾ ಇದ್ರು. ರಾಮಯ್ಯನ ಜೀವನ ಮನಸ್ಸಿಗೆ ದುಃಖ ತರುವಂತಹ ಕತೆ. ನಮ್ಮ ಹತ್ರ ಇರುವವರನ್ನು ನಾವೇ ನೋಡ್ಕೊಳ್ಳದಿದ್ರೆ ಒಂದಾನೊಂದು ದಿನ ನಮ್ಮ ನೆನಪಾಗಿ ಮಾತ್ರ ಅವರು ಉಳ್ಕೋತಾರೆ. ಅದರಿಂದ ಸಮಯ ಇರುವಾಗಲೇ ಪ್ರೀತಿ ಮಾಡಿ ಅವ್ರನ್ನ ನೋಡ್ಕೊಳ್ಳಿ. ಇಲ್ಲದಿದ್ರೆ ಯಾವಾಗ್ಲೂ ಸಮಯ ಮಾತ್ರ ಉಳಿಯುತ್ತೆ, ಮನುಷ್ಯರಲ್ಲ. ಊರಿಗೆ ದೊಡ್ಡ ಮನುಷ್ಯನು ಹೇಳಿದ್ದು ವಾಸ್ತವ ಅಂತ ಅರ್ಥ ಆಯ್ತು. ಕತ್ತಲಾಗ್ತಾ ಇರುವಾಗ ರಾಮಯ್ಯನ ಶವ ಸ್ಮಶಾನದಲ್ಲಿ ಉರಿತಾ ಇತ್ತು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ನಮಸ್ತೆ.